ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ಸೊ ನಾನು ನಿಮಗೆ ಲಾಸ್ಟ್ ವಿಡಿಯೋಲ್ಲಿ ಲಾಸ್ಟ್ ಟೈಮ್ ವಿಡಿಯೋಲ್ಲಿ ಒನ್ ವೀಕ್ ಬಿಫೋರ್ ವಿಡಿಯೋ ಹಾಕಿದ್ದೆ. ಸೊ ಅದರಲ್ಲಿ ನಾನು ಅನ್ಬಾಕ್ಸಿಂಗು ಗ್ರಿಲ್ ಮಿಷಿನು ಅಂದರೆ ಎಲೆಕ್ಟ್ರಿಕ್ ಗ್ರಿಲ್ ಮಿಷಿನ್ನ ನಾನು ನಿಮಗೆ ಅನ್ಬಾಕ್ಸಿಂಗ್ ಮಾಡಿ ತೋರಿಸಿದ್ದೆ. ಸೊ ಇವತ್ತು ನಾನು ಆ ಅನ್ಬಾಕ್ಸಿಂಗ್ ಮಾಡಿರೋ ಮಿಷಿನಿಂದ ನಾನು ಇವತ್ತು ಒಂದು ಬಾರ್ಬಿಕ್ಯೂ ಚಿಕನ್ ಯಾವ ರೀತಿ ಮನೆಯಲ್ಲೇ ಈಸಿಯಾಗಿ ಕ್ವಿಕ್ಕಾಗಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸೊ ವಿಡಿಯೋನ ಹಾಕ್ತಾ ಇದ್ದೀನಿ, ಪ್ಲೀಸ್ ಹೋಗಿ ನೋಡ್ಕೊಂಡು ಬನ್ನಿ ಯಾವ ರೀತಿ ಆಗಿತ್ತು ಅಂತ. ಹಾಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಯಾರ್ಯಾರ ಮನೇಲಿ ಆ ಮಿಷಿನ್ ಇದೆ ಸೊ ನೀವು ಟ್ರೈ ಮಾಡಿ. ಸೊ ಯಾರ್ಯಾರ ಮನೇಲಿ ಮಿಷಿನ್ ಇಲ್ಲ, ಸೊ ಆ ಮಿಷಿನ್ ಇಲ್ಲದೇನು ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೆಕ್ಸ್ಟ್ ವೀಡಿಯೋಗಳಲ್ಲಿ. ಸೊ ಇರೋರನ್ನ ಪ್ಲೀಸ್ ನಿಮ್ಮ ಮನೇಲಿ ಟ್ರೈ ಮಾಡಿ ಅಂತಲೇ ಹೇಳ್ತಾ ಇದ್ದೀನಿ. ಸೊ ಸೂಪರಾಗಿ ಆಗಿತ್ತು ಅಂತಲೇ ಹೇಳ್ಬೋದು. ಸೊ ಅದಕ್ಕೋಸ್ಕರ ನಿಮಗೆಲ್ಲ ಹೇಳ್ತಾ ಇದ್ದೀನಿ ಹೋಗಿ ಮಾಡಿ ಅಂತ. ಸೊ ಟೇಸ್ಟ್ ಯಾವ ರೀತಿಯಾಗಿತ್ತು, ಸೊ ನಾನು ಮಾಡಿರೋ ರೀತಿ ನೀವು ಆದಮೇಲೆ ಯಾವ ರೀತಿ ಆಗಿತ್ತು, ಟೇಸ್ಟ್ ಯಾವ ರೀತಿ ಆಗಿತ್ತು ಅಂತ ಪ್ಲೀಸ್ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ಇನ್ನು ಯಾವ್ಯಾವ ರೆಸಿಪೀಸ್ ಬೇಕು ಅಂತ ನನಗೆ ಕಮೆಂಟ್ ಹಾಕಿ, ಅದು ಕೂಡ ನಾನು ಮಾಡಿ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಸೊ ಟ್ರೈ ಎಲ್ಲ ಮಾಡಿ ತೋರಿಸ್ತೀನಿ ಅಂತಲೇ ಹೇಳ್ಬೋದು. ಸೊ ಇವಾಗ ನಾನು ಬಾರ್ಬಿಕ್ಯೂ ಚಿಕನ್ ಯಾವ ರೀತಿ ಮಾಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ. ವಿಡಿಯೋ ಹಾಕಿದ್ದೀನಿ, ಪ್ಲೀಸ್ ಹೋಗಿ ನೋಡಿಬಿಟ್ಟು ನನಗೆ ಹೇಳಿ, ಓಕೆನಾ, ಯಾವ ರೀತಿ ಆಗಿದೆ ಅಂತ. ಸೊ ಇನ್ನೂ ಯಾರೇ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬೆಲ್ ಐಕನ್ ಯಾಕಂದರೆ ನಾನು ಹಾಕಿರೋ ಆ ವೀಡಿಯೋಸ್ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ಅದಕ್ಕೋಸ್ಕರನೇ. ಅದಾದಮೇಲೆ ನೀವು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ನಿಮ್ಮೆಲ್ರಿಗೂ. ಸೊ ಇಷ್ಟೇ ಫ್ರೆಂಡ್ಸ್, ಯಾವ ರೀತಿ ಆಗಿತ್ತು ಅಂತ ಪ್ಲೀಸ್ ಹೋಗಿ ನೋಡ್ಕೊಂಬನ್ನಿ. ಹಾಕ್ತಾ ಇದ್ದೀನಿ, ನೋಡ್ಕೊಂಬನ್ನಿ, ಓಕೆನಾ. ಥ್ಯಾಂಕ್ ಯು. ಸೊ ಬನ್ನಿ ಇವತ್ತು ಮನೆಯಲ್ಲೇ ಬಾರ್ಬಿಕ್ಯೂ ಚಿಕನ್ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಸೊ ನೋಡ್ತಾ ಇರ್ಬೋದು ಯಾವ ರೀತಿ ಮಾಡಿದ್ದೀನಿ ಅಂತ. ನಾನಿದು ಮನೆಯಲ್ಲೇ ಮಾಡಿದ್ದು. ಸೊ ನಿಮಗೆ ನಾನು ಅನ್ಬಾಕ್ಸಿಂಗ್ ಗ್ರಿಲ್ಲಿಂಗ್ ಮಿಷಿನ್ ತೋರಿಸಿದ್ನಲ್ವ, ಸೊ ಅದರಲ್ಲಿ ಮಾಡಿದ್ದು. ಇದಕ್ಕೆ ಏನೇನು ಬೇಕು ಅಂತ ಬನ್ನಿ ನೋಡ್ಕೊಂಬರೋಣ. ಫಸ್ಟು ನಾನು ಚಿಕನ್ನು ಅರಿಶಿನ ಮತ್ತು ನೀರು ಹಾಕಿಬಿಟ್ಟು ತೊಳ್ಕೊಂಡಿದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಅದಾದಮೇಲೆ ನಾನು ಒಂದು ಸ್ವಲ್ಪ ಮಸಾಲ ಐಟಮ್ಸ್ ಎಲ್ಲ ತೊಗೊಂಡಿದ್ದೀನಿ. ಕಡಲೆ ಹಿಟ್ಟು, ಹಾಗೆ ಕಾರ್ನ್ಫ್ಲೋರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕೊತ್ತಂಬರಿ, ನಿಂಬೆಹಣ್ಣು ರಸ, ಹಾಗೆ ಮೊಸರು, ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಇಷ್ಟನ್ನು ತೊಗೊಂಡಿದ್ದೀನಿ. ಸೊ ಮಸಾಲೆ ಖಾರದ ಪುಡಿ, ಒಂದು ಚಿಟಿಕೆ ಅರಿಶಿನ, ಗರಂ ಮಸಾಲ, ಧನ್ಯ ಪುಡಿ. ಇವಾಗ ಯಾವ ರೀತಿ ಮಿಕ್ಸಿಂಗ್ ಮಾಡ್ಕೊಳ್ಳೋದು ಅಂತ ಬನ್ನಿ ತೋರಿಸ್ತೀನಿ. ಒಂದು ಪಾತ್ರೆ ತೊಗೊಂಡಿದ್ದೀನಿ, ಬೌಲು. ಸೊ ಅದಕ್ಕೆ ನಾನು ಚಿಕನ್ನ ಹಾಕ್ಕೊಂಡಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಸೊ ನೀವು ಎಷ್ಟು ಚಿಕನ್ ತೊಗೊಂಡಿದ್ದೀರಾ ಅಷ್ಟನ್ನು ಹಾಕೋಬೋದು. ಇದಕ್ಕೆ ಸ್ಕಿನ್ ಔಟ್ ತೊಗೋಬೇಕಿತ್ತು, ನಾನು ಬೇರೆ ವಿಷಯಕ್ಕೋಸ್ಕರ ಸ್ಕಿನ್ ಔಟ್ ತೊಗೊಂಡಿದ್ದೆ. ಸೊ ವಿತ್ ಸ್ಕಿನ್ ತೊಗೋಬೇಕು, ಸಾರಿ, ನಾನು ಸ್ಕಿನ್ ಔಟ್ ತೊಗೊಂಡಿದ್ದೀನಿ, ನೀವು ಸ್ಕಿನ್ ಇರೋದೇ ತೊಗೊಳ್ಳಿ. ಇದಕ್ಕೆ ನಾನು ಇವಾಗ ಏನೇನು ಹಾಕೋತಾ ಇದ್ದೀನಿ ಅಂದರೆ ಒಂದು ಚಿಟಿಕೆ ಅರಿಶಿನ ಹಾಕೋತಾ ಇದ್ದೀನಿ, ಹಾಗೆ ಗರಂ ಮಸಾಲಾನ ಹಾಕೋತಾ ಇದ್ದೀನಿ, ಚಿಕನ್ ಮಸಾಲ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊತಾ ಇದ್ದೀನಿ ನಾನು. ಆಮೇಲೆ ಧನ್ಯ ಪುಡಿ ಹಾಕೋತಾ ಇದ್ದೀನಿ, ಒಂದು ಸ್ವಲ್ಪ ಧನ್ಯ ಪುಡಿ ಹಾಕ್ಕೊತಾ ಇದ್ದೀನಿ. ಹಾಗೆ ನಿಮಗೆ ರುಚಿಗೆ ಎಷ್ಟು ಖಾರ ಬೇಕು ಸೊ ಅಷ್ಟನ್ನು ಚಿಲ್ಲಿ ಪೌಡರ್ನ ನೀವು ಸೇರಿಸ್ಕೋಬೋದು. ಸೊ ಅದು ನೀವು ಎಷ್ಟು ತೊಗೋತೀರಾ ಅದಕ್ಕೆ ಮೇಲೆ ನೀವು ಡಿಪೆಂಡ್ ಆಗುತ್ತೆ. ಸೊ ನಾನು ಒಂದು ಸ್ವಲ್ಪ ತೊಗೊಂಡಿದ್ದೀನಿ. ಅದಾದಮೇಲೆ ನಾನು ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೋತಾ ಇದ್ದೀನಿ, ನೀವು ನೋಡ್ತಾ ಇರ್ಬೋದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮೇನ್ ಇಂಗ್ರೀಡಿಯೆಂಟ್ಸ್ ಇದಕ್ಕೆ ಅಂತಲೇ ಹೇಳ್ಬೋದು. ಅದಾದಮೇಲೆ ಒಂದು ಹಾಫ್ ಬೌಲಷ್ಟು ನಾನು ಮೊಸರು ತೊಗೊತಾ ಇದ್ದೀನಿ. ಅದಾದಮೇಲೆ ನಾನು ಲೆಮನ್ ಜ್ಯೂಸ್ ಮಾಡ್ಕೊಂಡಿದ್ದೆ. ಸೊ ಒಂದು ಹಾಫ್ ಲೆಮನ್ ತೊಗೊಳ್ಳಿ. ಹಾಫ್ ಲೆಮನ್ ಜ್ಯೂಸ್ನ ನಾನು ಆಲ್ರೆಡಿ ಜ್ಯೂಸ್ ಮಾಡಿ ಇಟ್ಕೊಂಡಿದ್ದೆ. ಸೊ ಆ ಜ್ಯೂಸ್ನ ಹಾಕ್ಕೊತಾ ಇದ್ದೀನಿ, ಲೆಮನ್ನು. ಸೊ ಅದಾದಮೇಲೆ ನಾನು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೊತಾ ಇದ್ದೀನಿ. ಸೊ ಇಷ್ಟನ್ನು ಎಲ್ಲ ಸೇರಿಸ್ಕೊಂಡು ಸೊ ನೀವು ನಿಮ್ಮ ಕೈಯಿಂದನೇ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಯಾವತ್ತೂ ಸ್ಪೂನಿಂದ ಮಿಕ್ಸ್ ಮಾಡ್ಕೊಳ್ಳೋಕೆ ಹೋಗ್ಬಿಡಿ, ಈ ನಾನ್ ವೆಜ್ ಮಿಕ್ಸ್ ಮಾಡ್ಕೊಳ್ಳೋವಾಗ. ಸೊ ಆವಾಗ ಕೈಯಿಂದ ಮಿಕ್ಸ್ ಮಾಡಿದ್ರೇ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ಕೈಯಿಂದ ಮಿಕ್ಸ್ ಮಾಡುವಾಗ ಎಲ್ಲ ಪೀಸ್ಗಳಿಗೂ ಆ ಮಸಾಲ ಹತ್ತುತ್ತೆ. ಸೊ ಅದಕ್ಕೋಸ್ಕರ ನಾನು ನಿಮಗೆ ಕೈಯಿಂದನೇ ಮಿಕ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಸ್ಪೂನಿಂದ ಮಿಕ್ಸ್ ಮಾಡ್ಕೋತಾ ಇರುವಾಗ ಅದೇನು ಅಷ್ಟೊಂದು ಎಲ್ಲ ಪೀಸ್ಗೂ ಹಚ್ಚುತ್ತೆ ಅನ್ನೋ ಥರ ಅನಿಸೋದಿಲ್ಲ. ಸೊ ಲೆಗ್ ಪೀಸ್ ಕೂಡ ನಾನು ತೊಗೊಂಡಿದ್ದೀನಿ, 2 ಲೆಗ್ ಪೀಸ್ ಕೂಡ ತೊಗೊಂಡಿದ್ದೀನಿ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನೀವು ನೋಡಿಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ಆವಾಗವಾಗ ನೀವು ಒಂದು ಸ್ವಲ್ಪ ಟೇಸ್ಟ್ನ ನೋಡಿಕೊಂಡು ಹಾಕ್ಕೊಳ್ಳಿ. ನಿಮ್ಗೆ ಇನ್ನೂ ಖಾರ ಬೇಕಾ ಅಥವಾ ಉಪ್ಪು ಬೇಕಾ ಅನ್ನೋದನ್ನ ನೋಡಿಕೊಂಡು ಹಾಕ್ಕೊಳ್ಳಿ. ಸೊ ನಾನು ಎಲ್ಲ ಕರೆಕ್ಟಾಗಿತ್ತು. ಅದಾದಮೇಲೆ ನಾನು ಕಡಲೆ ಹಿಟ್ಟನ್ನು ತೊಗೊತಾ ಇದ್ದೀನಿ, ಒಂದು 2 ಟೇಬಲ್ ಸ್ಪೂನ್ ಅಷ್ಟು ತೊಗೋತಾ ಇದ್ದೀನಿ. ಅದಾದಮೇಲೆ ನಾನು ಕಾರ್ನ್ಫ್ಲೋರ್ನ ತೊಗೋತಾ ಇದ್ದೀನಿ, ಮೇಯ್ನ್ ಇದು ಕ್ರಿಸ್ಪಿನೆಸ್ಗೆ ಕಾರ್ನ್ಫ್ಲೋರ್ ತೊಗೋತಾ ಇದ್ದೀನಿ.
ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ತೊಗೊಳ್ಳಿ. ಅದಾದಮೇಲೆ ನಾನು ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಕಾರ್ನ್‌ಫ್ಲೋರು ಮತ್ತು ಕಡಲೆ ಹಿಟ್ಟು ಹಾಕ್ಕೊಂಡಾದ್ಮೇಲೆ ಮತ್ತೆ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ನೀರು ಅವಶ್ಯಕತೆ ಇಲ್ಲ, ಬೇಕಿದ್ರೆ ಒಂಚೂರು ಹಾಕೋಬೋದು. ನೋಡಿ ಇವಾಗ ಮಿಕ್ಸ್ ಮಾಡಿ ನಾನು ಇಷ್ಟೊತ್ತು ಒಂದು 20-25 ಮಿನಿಟ್ಸ್ ನಾನು ಫ್ರೀಝರಲ್ಲಿ ಇಕ್ಕಿದ್ದೀನಿ. ತೆಗ್ದಾದ್ಮೇಲೆ ನೋಡಿ ಯಾವ ರೀತಿ ಕಾಣಿಸ್ತಿದೆ ಅಂತ. ಸೊ ಈ ಕಡೆ ನಾನು ಗ್ರಿಲ್ ಮಾಡೋ ಮಿಷಿನ್ನ ನಾನು ಆಲ್ರೆಡಿ ಹೀಟ್ ಮಾಡೋದಕ್ಕಂತ ಇಟ್ಕೊಂಡಿದ್ದೀನಿ. ಸೊ ಇವಾಗ ನಾನು ಒಂದೊಂದೇ ಪೀಸ್ನ ತೊಗೊಂಡು ಲೆಗ್ ಪೀಸು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ, ಯಾಕಂದರೆ ಅದು ಲಾಸ್ಟಲ್ಲಿ ಹಾಕೋಣ ಅಂತ ಹೇಳ್ಬಿಟ್ಟು. ಸೊ ಫಸ್ಟು ಈ ಥರ ಸ್ಮಾಲ್ ಪೀಸ್ನ ಒಂದು ನನ್ನ ಸ್ಟಿಕ್ ಕೊಟ್ಟಿದ್ದಾರಲ್ವ ಅದಕ್ಕೂ ಆ ಮಿಷಿನ್ ಜೊತೆನೇ ಸ್ಟಿಕ್ ಕೊಟ್ಟಿದ್ರು. ಸೊ ಆ ಸ್ಟಿಕ್ ಜೊತೆಗೆ ನಾನು ಆ ಸ್ಟಿಕ್ಗೆ ನಾನು ಚುಚ್ತಾ ಇದ್ದೀನಿ ಒಂದೊಂದೇ ಪೀಸು. ಮತ್ತು ಮಿಡಲಲ್ಲಿ ನಾನು ಆನಿಯನ್ ಇಟ್ಕೊಂಡು, ನೀವು ಕ್ಯಾಪ್ಸಿಕಮ್, ಆನಿಯನ್, ಕ್ಯಾಬೇಜ್ ಏನು ಬೇಕಾದರೂ ಇಟ್ಕೋಬೋದು. ಅದು ನಿಮಗೆ ಯಾವ್ದು ಕಂಫರ್ಟ್ ಆಗುತ್ತೆ ವೆಜಿಟೇಬಲ್ಸು, ಸೊ ನೀವು ಅದನ್ನು ಸೇರಿಸ್ಕೋಬೋದು. ಇವಾಗ ನೋಡಿ ನಾನು ಅಂದರೆ ಹೀಟ್ ಫೋರ್ ಲೆವೆಲಲ್ಲಿ ನಾನು ಇಟ್ಕೊಂಡಿದ್ದೀನಿ, 4th ಲೆವೆಲಲ್ಲಿ ಇಟ್ಕೊಂಡಿದ್ದೀನಿ ಅಂತಲೇ ಹೇಳ್ಬೋದು. ಸೊ ಲಾಸ್ಟ್ ಇರೋದು ಅದು 5th ಲೆವೆಲ್ಲು, ನಾನು 4th ಲೆವೆಲಲ್ಲಿ ಇಟ್ಕೊಂಡೇ ಮಾಡ್ತಾ ಇರೋದು. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಸೊ ಇನ್ನೊಂದು ಕಡೆನೂ ನಾನು ಅದೇ ರೀತಿ ಪೀಸ್ಗಳು ಚುಚ್ಚಿ ಮಿಡಲಲ್ಲಿ ಒಂದೊಂದು ಆನಿಯನ್ ಪೀಸು, ಒಂದು ಆನಿಯನಲ್ಲಿ 4 ಪೀಸ್ ಮಾಡ್ಕೊಳ್ಳಿ. ಸೊ ಅದು ಸಪ್ರೇಟಾಗಿ ಬಂದಾಗ ಒಂದು ಪೀಸ್ ಸೆಂಟ್ರಲ್ಲಿ ಒಂದೊಂದು ಆನಿಯನ್ ಪೀಸ್ನ ಇಟ್ಕೊಂಡು ಸೊ ಈ ಥರ ರೋಸ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಅವಾಗವಾಗ ಅದನ್ನು ಟರ್ನ್ ಮಾಡಿಕೊಂಡು ಈ ಥರ ಆಯಿಲ್ನ ನಾನು ಯಾವ ರೀತಿ ಅಪ್ಲೈ ಮಾಡ್ಕೋತಾ ಇದ್ದೀನಿ, ಸೊ ಆ ರೀತಿ ಆಯಿಲ್ನ ಅಪ್ಲೈ ಮಾಡ್ಕೊಳ್ಳಿ. ಸೊ ಸ್ಪೂನಿಂದ ಅಪ್ಲೈ ಮಾಡೋಕ್ಕಿಂತ ನೀವು ಈ ಥರ ಬ್ರಷಿಂದ ಅಪ್ಲೈ ಮಾಡ್ಕೊಳ್ಳಿ, ನಿಮಗೆ ಕಂಫರ್ಟ್ ಆಗುತ್ತೆ. ಸೊ ಆವಾಗ ನೀವು ಕೂಡ ಸೇಫಾಗಿ ಅಡುಗೆ ಮಾಡ್ಬೋದು ಅಂತಲೇ ಹೇಳ್ಬೋದು. ಸೊ ಇವಾಗ ನೋಡಿ ಒಂದು ಸ್ವಲ್ಪ ರೋಸ್ಟ್ ಆಗಿದೆ ಅಂತಲೇ ಹೇಳ್ಬೋದು. ಯಾವ ರೀತಿ ಕಾಣಿಸ್ತಾ ಇದೆ ಅಲ್ವಾ, ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರ್ತಾ ಇದೆ. ಸೊ ನನಗೆ ಕೂಡ ತಾಳಕ್ಕಾಗಿದ್ದಿಲ್ಲ, ನಮ್ಮ ಹಸ್ಬೆಂಡ್ ಸಪೋರ್ಟಿಂದನೇ ನಾನು ಇದನ್ನು ಮಾಡಿದ್ದು. ಸೊ ಇವಾಗ ನೆಕ್ಸ್ಟ್ ನೋಡಿ, ಫಸ್ಟ್ ಇಕ್ಕಿದ 2ನ ನಾನು ಈ ಕಡೆ ಲೆಫ್ಟ್ ಸೈಡ್ ಇಟ್ಕೊಂಡಿದ್ದೀನಿ, ರೈಟ್ ಸೈಡಲ್ಲಿ. ಸೊ ಲೆಫ್ಟ್ ಸೈಡಲ್ಲಿ ಮತ್ತೆ ಇನ್ನೂ 2 ಸ್ಟಿಕ್ಗೆ ಚುಚ್ಚಿಬಿಟ್ಟು ಮತ್ತೆ ಇಟ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಸ್ಮೆಲ್ ಅಂತೂ ಸಕ್ಕತ್ತಾಗಿ ಬರ್ತಾಯಿತ್ತು ಅಂತಲೇ ಹೇಳ್ಬೋದು. ಸೊ ನೀವು ಒಂದ್ಸಲ ಟ್ರೈ ಮಾಡಿ, ಯಾರ್ಯಾರ ಮನೇಲಿ ಈ ಮಿಷಿನ್ ಇದೆ ಸೊ ಪ್ಲೀಸ್ ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಸಕ್ಕತ್ತಾಗಿ ಬಂದಿತ್ತು, ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿತ್ತು ಅಂತಲೇ ಹೇಳ್ಬೋದು. ಸೊ ಔಟ್ಸೈಡ್ ಯಾವ ರೀತಿ ಮಾಡ್ತಾರೆ, ಆಯಿಲ್ ಉಪಯೋಗಿಸ್ತಾರೆ, ಎಷ್ಟು ದಿವಸದ ಆಯಿಲ್ ಉಪಯೋಗಿಸ್ತಾರೆ ನಮಗೇನು ಗೊತ್ತಿರಲ್ಲ. ಬಟ್ ನೀವು ಮನೇಲೇ ಈ ಥರ ಟ್ರೈ ಮಾಡಿ, ಅದ್ಭುತವಾಗಿ ಫ್ಯಾಮಿಲಿ ಎಲ್ಲರೂ ಕುತ್ಕೊಂಡು ನೀವು ಚರ್ಸ್ ಮಾಡಿ ತಿನ್ಬೋದು ಅಂತಲೇ ಹೇಳ್ಬೋದು. ಅಷ್ಟು ರುಚಿಕರವಾಗಿ ಬಂದಿತ್ತು ಅಂತಲೇ ಹೇಳ್ಬೋದು, ಸಕ್ಕತ್ತಾಗಿತ್ತು. ನೋಡಿ ಇವಾಗ ನಾನು ಸರ್ವಿಂಗ್ ಬೌಲ್ಗೆ ಹಾಕಿದ್ದೀನಿ. ಯಾವ ರೀತಿ ಕಾಣಿಸ್ತಾ ಇದೆ ಚಿಕನ್ ತಂದು ಬಾರ್ಬಿಕ್ಯೂ ಅಂತ ಹೇಳ್ಬಿಟ್ಟು. ಸೊ ಲೆಗ್ ಪೀಸ್ ಕೂಡ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ, ನನ್ನ ಮಗನ ಫೇವ್ರೆಟ್ ಲೆಗ್ ಪೀಸು ಅಂತಲೇ ಹೇಳ್ಬೋದು. ಸೊ ಅವನಿಗೋಸ್ಕರನೇ ಲೆಗ್ ಪೀಸ್ ತೊಗೊಂಡು ಬಂದಿದ್ದೆ. ಸೊ ಇದೇ ರೀತಿಯಾಗಿ ಹೊಸ ರೆಸಿಪಿ ತೋರಿಸ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.